ದ ಸ್ಪಿರಿಚುವಲ್ ವಾರ್ಫೇರ್. ಆತ್ಮಿಕ ಯುದ್ಧದಲ್ಲಿ ನಾವು ರಕ್ಷಣೆ ಹೊಂದಿದ ಪ್ರತಿ ಒಬ್ಬರು ಕೂಡ ಈ ಆತ್ಮೀಯ ಯುದ್ಧದಲ್ಲಿ ಅವರು ಹೋರಾಡುವವರಾಗಿದ್ದಾರೆ. ಓಕೆ, ಪ್ರಪಂಚದ ಸಮಸ್ಯೆಗಳ ಯುದ್ಧಗಳು ಬೇರೆ, ಅದು ಒಂಥರ ಯುದ್ಧಗಳು. ನಮಗೆ ಪ್ರಪಂಚದ ಅಂದರೆ ಸಾಮಾಜಿಕವಾಗಿಯೂ, ಆರ್ಥಿಕವಾಗಿಯೂ, ಓಕೆ, ಲೌಕಿಕವಾಗಿಯೂ, ಕಣ್ಣಿನಾಸೆ, ಶರೀರದಾಸೆ, ಬದುಕು, ಬಾಳಿನ ಡಂಬ, ಇವೆಲ್ಲವ ಹೋರಾಟಗಳ ಮಧ್ಯದಲ್ಲಿಯೂ ಕೂಡ ದೇವರ ಮಕ್ಕಳು ತಮ್ಮ ಆತ್ಮವನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ, ರಕ್ಷಣೆಯನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿಯೂ ನಾವೆಲ್ಲರೂ ಹೋರಾಡುವವರಾಗಿದ್ದೇವೆ. ಸೊ ಈ ಒಂದು ಹೋರಾಟದಲ್ಲಿ ನಾವು ಒಬ್ಬರಾಗಿ ನಾವು ಹೋರಾಡ್ತಾ ಇಲ್ಲ, ನಾವಾಗೇ ಹೋರಾಡ್ತಾ ಇಲ್ಲ. ನಾವು ಹೋರಾಡಬೇಕಾದ್ರೆ ದೇವರ ಬಲವು ನಮಗೆ ಅನುಗ್ರಹಿಸುವನಾಗಿದ್ದಾನೆ. ಹೇಳ್ರಿ ಆಮೇನ್, ಆಮೇನ್. ದೇವರ ಬಲವು ನಮ್ಮ ಒಳಗಡೆ ಬರ್ತಿದೆ ಮತ್ತು ಕರ್ತನನ್ನು ಆಶ್ರಯಿಸಿಕೊಂಡವರಾಗಿ ನಾವು ಹೋರಾಡ್ತಾ ಇದ್ದೇವೆ. ಮತ್ತು ಹೋರಾಡಬೇಕಾದ್ರೆ ನಮ್ಮ ಕೈಯಲ್ಲಿ ಇರುವಂಥ ಶ್ರೇಷ್ಠವಾದಂಥ ಒಂದು ವೆಪನ್ ಯಾವುದಂದರೆ, ಒಂದು ಆಯುಧ ಯಾವುದಂದರೆ, ಆತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯಾಗಿದೆ. ಆಮೆನ್, ಆಮೆನ್. ಅದಕ್ಕೆ ಎಫೆಸ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು 6ನೇ ಅಧ್ಯಾಯ ಅದರ 10ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀವು ಕರ್ತನನ್ನು, ಅಲ್ಲಿ ವಾಕ್ಯ ಹೇಳ್ತಿದೆ, ನೀವು ಸಭೆಯವರೇ, ನೀವು ಹೋರಾಡುವ ಜನರೇ, ಈ ಆತ್ಮೀಯ ಹೋರಾಟದಲ್ಲಿ ಹೋರಾಡುತ್ತಾ ಇರುವ ದೇವ ಜನರೇ, ನೀವು ಕರ್ತನನ್ನು ಏನಂತ ಹೇಳ್ತಿದೆ ಅಲ್ಲಿ ವಾಕ್ಯ, ನೀವು ಕರ್ತನನ್ನು, ಆತನ ಕೊಡುವ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ. ಓಕೆ, ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನೀವು ದೇವರನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ, ಆತನು ಕೊಡುವ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ನೀವು ಬಲಗೊಳ್ಳ್ರಿ. ಹೇಳ್ರಿ ಬಲಗೊಳ್ಳ್ರಿ, ಹೇಳ್ರಿ ಬಲಗೊಳ್ಳ್ರಿ. ಯಾಕೆ ಆತನ ಮಾತನ್ನು ಹೇಳ್ತಾ ಇದ್ದೇನೆಂದ್ರೆ, ಬಲಗೊಳ್ಳ್ರಿ ಎಂಬುದಾಗಿ ಸೋತು ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಹೋರಾಡ್ತಿರುವುದು ಯಾರು ಎಂಬುದಾಗಿ ಮುಂದಿನ ವಾಕ್ಯ ಹೇಳ್ತಿದೆ. ಸೈತಾನನ ವಿರುದ್ಧವಾಗಿ ಹೋರಾಡ್ತಾ ಇದ್ದೇವೆ, ಅಂಧಕಾರದ ಲೋಕಾಧಿಪತಿಗಳ ಮೇಲೆ ಹೋರಾಡ್ತಾ ಇದ್ದೇವೆ, ರಾಜ್ಯತ್ವಗಳ ಮೇಲೆ ನಾವು ಹೋರಾಡ್ತಾ ಇದ್ದೇವೆ, ಪ್ರಭುತ್ವಗಳ ಮೇಲೆ ಹೋರಾಡ್ತಾ ಇದ್ದೇವೆ, ಅಧಿಕಾರಿಗಳ ಮೇಲೆ ನಾವು ಹೋರಾಡ್ತಾ ಇದ್ದೇವೆ. ಓಕೆ, ಆತ್ಮೀಯ ಒಂದು ದೊಡ್ಡ ಒಂದು ಯುದ್ಧ ಭೂಮಿಯಲ್ಲಿ ನಾವಿದ್ದೇವೆ, ಅದರಲ್ಲಿ ನಾವು ಹೋರಾಡ್ತಾ ಇದ್ದೇವೆ. ಈ ಹೋರಾಟದಲ್ಲಿ ಕೆಲವೊಂದು ಸಾರಿ ನಮ್ಮ ಕುಟುಂಬವಾಗಿ ನಮ್ಮ ನಿಲ್ಬೋದು, ಅಥವಾ ಕೆಲವು ಸಾರಿ ಸಭೆಯಾಗಿ ನಾವು ನಿಲ್ಬೋದು, ಕೆಲವು ಸಾರಿ ಸ್ನೇಹಿತರಾಗಿ ನಾವು ನಿಲ್ಬೋದು, ಅಥವಾ ಕೆಲವು ಸಾರಿ ಒಂದು ಗಂಡ ಹೆಂಡತಿಯಾಗಿ ನಿಲ್ಬೋದು, ಮಕ್ಕಳಾಗಿ ನಿಲ್ಬೋದು, ಸಹೋದರ ಸಹೋದರಿಯಾಗಿ ನಿಲ್ಬೋದು. ಇನ್ನೊಂದು ಕೆಲವು ಸಮಯಗಳಲ್ಲಿ ಯಾರು ಇರೋದಿಲ್ಲರಿ, ಒಬ್ಬರಾಗಿ ನಾವು ನಿಲ್ಬೇಕಾಗ್ತದೆ, ಒಬ್ಬರಾಗಿ ನಾವು ನಿಲ್ಬೇಕಾಗ್ತದೆ. ಆದರೆ ನಿಂತಿರುವಂಥ ಆ ಸಮಯದಲ್ಲಿ ನಾವು ಸೋತು ಹೋಗ್ಬೇಡ, ಬಲಗೊಳ್ಳ್ರಿ. ಯಾರು ಇಲ್ಲದೆ ಇದ್ರೂ ಚಿಂತೆ ಇಲ್ಲ, ಯುದ್ಧ ಮಾಡಲಿಕ್ಕೆ ದೇವರಿದ್ದಾನೆ. ನೋಡ್ರಿ, ಈ ವಾಕ್ಯ ನಮಗೆ ಎಫೆಸ ಬರೆದ ಪತ್ರಿಕೆ ಹೊಸ ಒಡಂಬಡಿಕೆಯಲ್ಲಿ ಸಿಗ್ತಾ ಇದೆ. ಹೊಸ ಒಡಂಬಡಿಕೆಯಲ್ಲಿ ಸಿಗೋದಕ್ಕಿಂತ ಹಿಂದೆ ಸಾಕಷ್ಟು ಯುದ್ಧಗಳು ನಾವು ನೋಡ್ತಾ ಇದ್ದೇವೆ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಸಹ ಆ ಯುದ್ಧದಲ್ಲಿ ಗೆದ್ದು ಅದನ್ನು ನಮಗೆ ತೋರಿಸಿದ್ದಾನೆ. ಅದಕ್ಕೆ ಇನ್ನು ಸ್ವಲ್ಪ ಹಿಂದೆ ಹೋಗೋಣ. ಓಕೆ, ರಾಜರ ಕಾಲದಲ್ಲಿ, ನ್ಯಾಯಸ್ಥಾಪಕರ ಕಾಲದಲ್ಲಿಯೋ, ಪ್ರವಾದಿಗಳ ಕಾಲದಲ್ಲಿಯೋ, ಇನ್ನೊಂದು ಸ್ವಲ್ಪ ಹಿಂದೆ ಹೋದರೆ ಚರಿತ್ರೆಯ ಕಾಲದಲ್ಲಿಯೋ, ಆದಿಕಾಂಡ ಪುಸ್ತಕದಿಂದ ಹಿಡಿದು ಯುದ್ಧಗಳನ್ನೇ ನಾವು ನೋಡ್ತಾ ಬರ್ತಾ ಇದ್ದೇವೆ. ಪ್ರತಿ ಯುದ್ಧದಲ್ಲಿಯೂ ದೇವರು ತನ್ನ ಜನರಿಗೋಸ್ಕರ ಹೋರಾಡುವವನಾಗಿದ್ದಾನೆ. ಹೋರಾಡುವುದು ಮಾತ್ರವಲ್ಲದೆ ತನ್ನ ಜನರಿಗೆ ದೇವರು ಜಯವನ್ನು ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಎಲ್ಲರೆಡೆ ನಾವು ಜಯಶಾಲಿಗಳು. ಆಮೆನ್. ಸೊ ಹೊಸ ಒಡಂಬಡಿಕೆಯಲ್ಲಿ ಇರುವಂಥ ನಮಗೆ ಹಳೆ ಒಡಂಬಡಿಕೆಯಲ್ಲಿ ಇರುವಂಥ ಅದೇ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ನಮಗೆ ಸಂಪೂರ್ಣವನ್ನು ಜಯವನ್ನು ತಂದುಕೊಟ್ಟಿದ್ದಾನೆ. ಆ ಜಯದ ನಾಮ ಯೇಸುವಿನ ನಾಮವನ್ನು ಉಚ್ಚರಿಸುತ್ತಾ ನಾವು ವೈರಿಯನ್ನು ನಾವು ಎದುರಿಸುವವರಾಗಿದ್ದೇವೆ. ಆ ವೈರ್ಯ ಪಾಳ್ಯವನ್ನು ನಾವು ಏನು ಮಾಡೋರಾಗಿದ್ದೇವೆ, ಆತನು ಕೊಡುವ ಎಲ್ಲ ಥಾಟ್ಸ್ಗಳನ್ನು, ಓಕೆ, ಆತನು ಕೊಡುವ ದುರಾಲೋಚನೆಗಳನ್ನೆಲ್ಲವನ್ನು ಜಯಿಸಿ ನಿಂತುಕೊಂಡವರಾಗಿ ನಾವು ಹೋರಾಡುವವರಾಗಿದ್ದೇವೆ. ಆಮೇನ್. ನಾನು ಹೇಳಿದೆ, ಸಮ್ಟೈಮ್ಸ್ ಯಾರು ಇರೋದಿಲ್ಲರಿ, ಸಿಂಗಲ್ ಆಗಿ ನಾವು ಹೋರಾಡಬೇಕಾಗ್ತದೆ, ವೈಯಕ್ತಿಕವಾಗಿ ನಾವು ಹೋರಾಡಬೇಕಾಗ್ತದೆ. ಯಾರು ಇರೋದಿಲ್ಲ ಆ ಟೈಮ್ನಲ್ಲಿ, ಯಾರ್ಯಾರು ಇರೋದಿಲ್ಲರಿ. ಇಂಥ ಒಂದು ಘಟನೆ ಯೋಬನ ಜೀವಿತದಲ್ಲಿ ಆದದ್ದನ್ನು ನಾವು ಧ್ಯಾನ ಮಾಡೋಣ. ಓಕೆ, ಯೋಬನ ಪುಸ್ತಕ ತೆಗೀರಿ ಎಲ್ಲರೂ ಕೂಡ. ಓಕೆ, ಪ್ಲೀಸ್ ಟರ್ನ್ ಯುವರ್ ಬೈಬಲ್, ದ ಬುಕ್ ಆಫ್ ಜೋಬ್. ಯೋಬನ ಬರೆದ ಈ ಒಂದು ಪುಸ್ತಕದಲ್ಲಿ ನಾವು ನೋಡೋದಾಗಿದ್ರೆ 1ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ. ಯಾರಂತ ದೇಶದಲ್ಲಿ, ಊಚ್ ಎಂಬ ಒಂದು ದೇಶದಲ್ಲಿ ಯೆಹೋವನ ಎಂಬ ಒಬ್ಬ ಮನುಷ್ಯನಿದ್ದನು. ಯೋಬನ್ ಎಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತುಳ್ಳವನಾಗಿ, ನೋಡ್ರಿ ಹೇಳ್ತಿದೆ, ಅವನು ದೇವರಲ್ಲಿ ಭಯದಿಂದ ಇದ್ದಾನೆ,
ದೇವರಿಗೆ ಭಯಪಡುವ ಮನುಷ್ಯ, ಎಲ್ಲ ಸಮಯದಲ್ಲಿಯೂ ದೇವರನ್ನು ನೋಡ್ತಾ ಇದ್ದಾನೆ ಎಂಬುದಾಗಿ ಭಯಪಡುವ ಮನುಷ್ಯ, ಜೊತೆಗೆ ಆತನು ಬಹಳ ಭಕ್ತಿಯುಳ್ಳ ಮನುಷ್ಯನೂ ಸಹ ಆಗಿದ್ದಾನೆ. ಕೆಟ್ಟದ್ದನ್ನು ನಿರಾಕರಿಸುತ್ತಾ, ಅಷ್ಟು ಮಾತ್ರವಲ್ಲದೆ ಆತನ ಲೈಫ್ ನಲ್ಲಿ ಬರುವ ಎಲ್ಲ ಕೆಟ್ಟತನಗಳನ್ನ ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥಚಿತ್ತನೂ ಆಗಿದ್ದನು. ಅಲ್ಲಿ ವಾಕ್ಯ ಹೇಳ್ತಿದೆ ನೋಡ್ರಿ, ಗಮನಿಸ್ರಿ, ಆತನು ನಿರ್ದೋಷಿಯಾಗಿ ಯಾವ ದೋಷವಿಲ್ಲದವನ ಆಗಿಯೂ ಮತ್ತು ಯಥಾರ್ಥ ಚಿತ್ತನಾಗಿಯೂ ದೇವರ ಮುಂದೆಯೂ ಕುಟುಂಬದ ಮುಂದೆಯೂ ಸಮಾಜದ ಮುಂದೆಯೂ ತನ್ನ ಜೀವಿತ ಹೇಗಿದೆ? ಇಂಟಗ್ರಿಟಿ ಅಂದ್ರೆ ಬಿ ಅ ಟ್ರಾನ್ಸ್ಪರೆಂಟ್ ಲೈಫ್, ಅಂದ್ರೆ ಆತನು ಯಥಾರ್ಥವಾಗಿಯೂ ಒಂದು ಪಾರದರ್ಶಕವಾದಂಥ ಜೀವಿತವನ್ನು ಆತನು ನಡೆಸ್ತಾ ಇದ್ದಾನೆ. ಯಾರೂ ಬಂದು ಆತನ ಮೇಲೆ ಬಟ್ಟನ್ನು ತೋರಿಸಿ, ಕೈಯನ್ನು ತೋರಿಸಿ, ಬೆರಳನ್ನು ತೋರಿಸಿ, ನೀನು ಇಂಥ ವಿಷಯಗಳಲ್ಲಿ ದೋಷಿ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರ ಮುಂದೆಯೂ ಆತನು ನಿರ್ದೋಷಿ ಆಗಿದ್ದಾನೆ. ಅವನ ಕಡೆ ತಲೆ ಎತ್ತಿ ನನ್ನ ಕಡೆ ನೋಡ್ರಿ. ಯಾರಾಗಿದ್ದಾನೆ? ದೇವರ ಮುಂದೆ ಆತನೇ ಏನಾಗಿದ್ದಾನೆ? ನಿರ್ದೋಷಿ. ಎಲ್ಲರೂ ನಿರ್ದೋಷಿ, ಜೋರಾಗಿ ಹೇಳ್ರಿ, ನಿರ್ದೋಷಿ, ನಿರಪರಾಧಿ. ಇದು ಈ ನಿರ್ದೋಷ ಮತ್ತು ನಿರಪರಾಧ ಅನ್ನುವಂಥದ್ದು, ಯಥಾರ್ಥತೆ ಅನ್ನೋದು, ಇದು ದೇವರ ಸನ್ನಿಧಾನದಲ್ಲಿ ಮುಟ್ಟಿದೆ. ದೇವರ ಸನ್ನಿಧಾನದಲ್ಲಿ ಮುಟ್ಟಿದೆ. ಇದು ನನಗೆ ಬಹಳ ಆಶ್ಚರ್ಯ ಆಯ್ತು ಇದು. ಮುಂದಿನ ವಾಕ್ಯದಲ್ಲಿ ಸೈತಾನನ ಅಲ್ಲಿ ಹೋದಾಗ ದೇವ್ರು ಹೇಳ್ತಾರೆ, ಎಲ್ಲ ನೋಡ್ಕೊಂಬಂದಿಲ್ಲ ನೀನು, ನನ್ನ ಭಕ್ತನಾದ ಯೋಬನ ನೀನು ನೋಡಿಯಾ? ನೋಡ್ರಿ, ದೇವರು ಪರಲೋಕದಲ್ಲಿ ಯಾರಿಗೆ ಮಾತನ್ನು ಹೇಳ್ತಾ ಇದ್ದಾನೆ? ಪಿಶಾಚಿಗೆ ಹೇಳ್ತಾ ಇದ್ದಾನೆ. ನೋಡಿ ನನ್ನ ಭಕ್ತ ಹೆಂಗಿದ್ದಾನೆ ಅಂತಂದೇಳಿ. ಅವನು ದೊಡ್ಡದಾಗಿ ಹೇಳ್ದೆ, ಯಾಕೋ ಬಂದೆ ಇಲ್ಲಿಂದ? ಎಲ್ಲ ಹಂಗ ತಿರ್ಕೊಂಡು ಬಂದೀನಿ ನಾನು, ಎಲ್ಲ ನಿನ್ನ ಸೃಷ್ಟಿ, ಪ್ರಪಂಚ, ಜನ ಎಲ್ಲ ನೋಡ್ಕೊಂಬಂದೇನು ಗೊತ್ತು ಬಿಡ್ರಿ. ಬಂದು ಬಾಯಿಲ್ಲ ಅಂತ ಹತ್ರ ಕರೆದಿದ್ದ ದೇವ್ರು. ನನಗೆ ಬಂದ ತಕ್ಷಣ ಒಂದು ಕೆನ್ನೆಗೆ ರಮ್ಮನೆ ಬಿಟ್ಟಾರ. ಅವನಿಗೆ ರಪ್ ಅಂತ ಬಿಟ್ಟು ಹೇಳಿದಾರೆ, ನನ್ನ ಭಕ್ತ ನೋಡಿ ನೀನು ಒಂದು ನಿಮಿಷ ದೇವರ ಒಡೆ ಹೊಡ್ತಕ್ಕೆ ಇದಾಗ್ಬಿಟ್ಟಾನೆ. ಈಗ ಹೇಳ್ತಾನೆ, ಸ್ವಾಮಿ ನೀನು ಅವನಿಗೆ ಬೇಲಿ ಹಾಕಿದೀಯಾ? ಮತ್ತು ಇನ್ನೇನು? ನಾನು ಬೇಲಿ ಹಾಕಿಲ್ಲಪ್ಪ. ಅವನ ಯಥಾರ್ಥ ಚಿತ್ತತೆ, ಅವನು ಕೆಟ್ಟದನ್ನೇನು ನಿರಾಕರಿಸಿದ್ನೋ, ಅವನು ಹೆಂಗೆ ನಿರ್ದೋಷಿ ನಿರಪರಾಧಿ ಆಗಿದ್ನೋ, ಅದು ಅವನಿಗೆ ಬೇಲಿ ಆಗಿದೆ. ಇಂಥ ಒಬ್ಬ ದೇವ ಮನುಷ್ಯ, ಇಂಥ ಮನುಷ್ಯ ಅವನು ಇವಾಗಿರುವಂಥ ಮಸ್ಕಟ್ ಅಂತಂದೇಳಿ ಒಂದು ಊರಿದೆ ಅಲ್ಲ, ಒಮಾನ್ ದೇಶದಲ್ಲಿ ಮಸ್ಕತ್ ಅಂತ ಇದೆ. ಅಲ್ಲಿಂದ 50 ಕಿಲೋಮೀಟರ್ ಸೌತ್ನಲ್ಲಿ ಬಂದರೆ ಸಲಾಲಾ ಅಂತಂದೇಳಿ ಒಂದು ಪ್ಲೇಸ್ ಇದೆ. ಅಷ್ಟು ಪ್ರಾಂತ್ಯ ಆ ಕಾಲದಲ್ಲಿದ್ದಂಥ ಊಚ್ ಎಂಬತಕ್ಕಂಥ ಪ್ರದೇಶ ಅದು ಮಸ್ಕಟ್, ಈಗಿರುವ ಮಸ್ಕಟ್, ಒಮಾನ್ ದೇಶ. ಆ ಒಮಾನ್ ದೇಶ ಪೂರ್ತಿ ಅವಾಗ ಊಚ್ ಎಂಬತಾಗೆ ಅದಕ್ಕೆ ಕರಿತಾ ಇದ್ರು. ಇವನು ಹೀಗೆ ಕೆಲವರು ಸತ್ಯವೇದ ಪಂಡಿತರು ಹೇಳ್ತಾರೆ, ಅವನು ಅಬ್ರಹಾಮನಿಗೆ ಸರಿಸಮಾನ ಆದಂಥ ಟೈಮ್ನಲ್ಲಿ ಇದ್ದಂಥವನು ಎಂಬುದಾಗಿ ಅದು ಜನರು ಅದನ್ನು, ಅಂದರೆ ಸತ್ಯವೇದ ಪಂಡಿತರು ಅದನ್ನು ಹೇಳ್ತಾರೆ. ಇಂಥ ಈ ಊಚ್ ದೇಶದಲ್ಲಿದ್ದಂಥ ಈ ಮನುಷ್ಯನಿಗೆ ಅಲ್ಲಿ ವಾಕ್ಯ ಹೇಳ್ತೈತೆ, ಅವನಿಗೆ ಎಷ್ಟು ಜನ ಮಕ್ಕಳಿದ್ರೆ ಎಂಬುದಾಗಿ ನಾವು ನೋಡ್ತೀವಿ. ಅವನಿಗೆ 7 ಮಂದಿ ಗಂಡು ಮಕ್ಕಳು. ಇಲ್ಲಿ ನೋಡ್ರಿ, ಎಷ್ಟು ಗಂಡು ಮಕ್ಕಳಂತೆ ಅವನಿಗೆ? 7. 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. 3 ಹೆಣ್ಮಕ್ಳಿದ್ದಾರೆ. ಆಮೇಲೆ ಏನಿದೆ ಅವನಿಗೆ? 7,000 ಕುರಿ, 3,000 ಒಂಟೆಗಳು. 3,000 ಒಂಟೆಗಳಿದೆ. 500 ಜೋಡಿ ಎತ್ತುಗಳು, ಅನೇಕ ಸೇವಕರು, ಅದು ಲೆಕ್ಕ ಕೌಂಟ್ ಇಲ್ಲ. ಇದು ಮೂಡಣ ದೇಶದವರಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ಏನಂತೆ? ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ಹೆಚ್ಚು ಸ್ವಾಸ್ಥ್ಯ. ಇದು ಅವನ ರಿಚ್ನೆಸ್. ಇದೇನಾಗಿದೆ? ಇದು ಅವನ ಒಂದು ರಿಚ್ನೆಸ್. ಇದು ಅಂದರೆ ಅವನ ಒಂದು ಶ್ರೀಮಂತಿಕೆ ತೋರಿಸ್ತಾ ಇದೆ. ಎಷ್ಟಿದೆ ಅವನಿಗೆ? 7 ಗಂಡು 3 ಹೆಣ್ಣು, ಟೋಟಲ್ ಎಷ್ಟು ಜನ ಇದ್ದಾರೆ? 10 ಜನ ಇದ್ದಾರೆ. 10 ಜನ. ಇಷ್ಟೆಲ್ಲ ಇದ್ರೂ ಕೂಡ ಎಲ್ಲ ಚೆನ್ನಾಗಿ ಗಮನಿಸಿ, ಇಷ್ಟೆಲ್ಲ ಇದ್ರೂ ಕೂಡ ಹೆಂಡತಿ ಒಬ್ಳೆ. ಎಷ್ಟು ಜನ ಇದ್ದಾರೆ ನೋಡ್ರಿ. ಒಂದು ವೇಳೆ ಅವನು ಭಾಳಷ್ಟು ಜನ ಹೆಂಡತಿಯರನ್ನು ಮಾಡ್ಕೋಬೋದಾಗಿತ್ತು, ಆದರೆ ಅವ್ನು ಮಾಡ್ಕೊಂಡಿಲ್ಲ. ಅವನು ಅದಕ್ಕೆ ವಾಕ್ಯ ಹೇಳ್ತಿದೆ, ಅವನು ಕೆಟ್ಟದನ್ನು ಏನು ಮಾಡ್ತಾ ಇದ್ದ? ಆದರೆ ಇಷ್ಟು ಅವನಿಗೆ ಆಸ್ತಿ ಇತ್ತು ನೋಡ್ರಿ. ಅವನಿಗೆ ಹೆಚ್ಚು ಆಸ್ತಿ ಅಂದರೆ ಕೌಂಟ್ಲೆಸ್ ರೀ. ಅದು ಎಷ್ಟು ಗೋಲ್ಡ್ ಇತ್ತು, ಎಷ್ಟು ಬೆಳ್ಳಿ ಇತ್ತು, KG ಗಂಟ್ಲೆ ಇತ್ತು ಆತನಿಗೆ. ಎಷ್ಟು ಡೈಮಂಡ್ಸ್ಗಳು ಇದ್ವು, ಎಷ್ಟು ಪರ್ಲ್ಗಳು ಇದ್ವು. ನೋ, ಅವನು ಏನು ಕಣ್ಣೆತ್ತಿ ಎಷ್ಟು ದೂರ ನೋಡ್ತಾನೆ, ಎಲ್ಲ ಭೂಮಿ ಅವಂದೇ. ಇಷ್ಟು ಅವನದು ಆಸ್ತಿ ಇದ್ದಾಗ್ಯೂ ಸಹ ನೋಡ್ರಿ, ಚೆನ್ನಾಗಿ ತಿಳ್ಕೊಡ್ರಿ, ದೇವರ ಸನ್ನಿಧಾನದಲ್ಲಿ ನಿರ್ದೋಷರಾಗಿ ನೀತಿ ಉಳ್ಳ
ಕಾರ್ಯದಿಂದ ನಾವು ಜೀವಿಸೋದಾಗಿದ್ರೆ ನಮ್ಮ ದೇವರು ಸಂಪತ್ತನ್ನು ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮಗಿರುವುದನ್ನು ಮಲ್ಟಿಪಲ್ ಮಾಡುವ ದೇವರಾಗಿದ್ದಾನೆ. ಆಮೆನ್. ಎಲ್ಲವೂ ಬರುವಂಥದ್ದು ಯಾವುದು? ಎಲ್ಲಿಂದ? ನಿರ್ದೋಷದಿಂದ ಮತ್ತು ಯಥಾರ್ಥತೆಯಿಂದ. ಓಕೆ, ಇದು ಬರುವಂಥದ್ದಾಗಿದೆ. ಬಟ್ ಏನಾಯಿತು, ಸಮಸ್ಯೆ ಏನಾಯ್ತು ಗೊತ್ತಾ? ಅದರೊಳಗಡೆ ಲುಕ್ ಅಟ್ ದಿಸ್. ಓಕೆ, ಅವನು ಭಯ ಭಕ್ತಿ ಉಳ್ಳವನಾಗಿ ಅವನು ಜೀವಿಸುತ್ತಾ ಇರಬೇಕಾದ್ರೆ 13ನೇ ವಾಕ್ಯ ಹೇಳ್ತಿದೆ. ಓಕೆ, ಒಂದಾನೊಂದು ದಿವಸದಲ್ಲಿ ಯೋಬನ ಗಂಡು ಹೆಣ್ಣು ಮಕ್ಕಳು ಹಿರಿಯವನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ ಒಬ್ಬ ದೂತನು ಯೋಬನ ಬಳಿಗೆ ಬಂದು, ನಿನ್ನ ಎತ್ತುಗಳು ಉಳುತ್ತಾ ಅವುಗಳ ಹತ್ತಿರ ಕತ್ತೆಗಳು ಮೇಯುತ್ತಾ ಇರುವಲ್ಲಿ ಶೆಬದವರು ಅವುಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು. ಶೇಬದವರು ಅವುಗಳ ಮೇಲೆ ಬಿದ್ದು ಹೊಡ್ಕೊಂಡು ಹೋದರು. ಇಲ್ಲಿ ನೋಡ್ರಿ, ಇಲ್ಲಿ ಓಕೆ ಏನಂತೆ, ಏನು ಹೋಯ್ತು ಇಲ್ಲಿ? ಏನು ಹೋಯ್ತಲ್ಲಿ? ಹಲೋ, ಹೋದ್ರಿ, ಅದು ಏನು ಹೇಳ್ತೈತೆ ಅಲ್ಲಿ? ಓಕೆ, ನೋಡಲ್ಲಿ ಹೇಳ್ತಿದೆ, ಎತ್ತುಗಳು ಉಳುತ್ತಾ ಅವುಗಳ ಹತ್ತಿರದ ಕತ್ತಿಗಳು ಮೇಯುತ್ತಾ ಇರುವಲ್ಲಿ ಶೇಬದವ್ರು ಏನ್ ಮಾಡಿದ್ರಂತೆ? ಅವುಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು. ಓಕೆ, ಏನೇನು ಹೋದ್ವು ಇಲ್ಲಿ? ಎತ್ತುಗಳು, ಕತ್ತೆಗಳು. ಎತ್ತುಗಳು, ಕತ್ತೆಗಳು ಇವು ಹೋದ್ವು. ಓಕೆ, ಆಮೇಲೆ ಏನಾಯ್ತು? ಇದಲ್ಲದೆ ಆಳುಗಳನ್ನು ಕತ್ತಿಯಿಂದ ಸಂಹರಿಸಿದರು. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಎಂದು ಹೇಳಿದನು. ಅವನ ಮಾತಾಡುತ್ತಿರುವಾಗಲೇ ಮತ್ತೊಬ್ಬನು ಬಂದು, ದೇವರ ಬೆಂಕಿ ಆಕಾಶದಿಂದ ಬಿದ್ದು ಕುರಿಗಳನ್ನು ಆಳುಗಳನ್ನು ದಹಿಸಿ ನುಂಗಿಬಿಟ್ಟಿದೆ. ಓಕೆ, ನೋಡ್ರಿ, ಇಲ್ಲಿ ಹೇಳ್ತಿದೆ ಮತ್ತು ಈಗ ಯಾರು ಹೋದ್ರಿ? ಈಗ ಓಕೆ, ಕುರಿಗಳು ಹೋದ್ವು. ಓಕೆ, ಮತ್ತು ಇದರಲ್ಲಿ ಉಳಿದಂತ ಆಳುಗಳನ್ನು ಕೂಡ ಹೋದ್ರು. ಓಕೆ, ಅಷ್ಟರಲ್ಲಿ ಇನ್ನೊಬ್ಬನು ಬಂದು, ಕಸ್ತಿಯರು 3 ಗುಂಪುಗಳಾಗಿ ಬಂದು ಒಂಟೆಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು. ಕಸ್ತಿಯರು 3 ಗುಂಪುಗಳಾಗಿ ಬಂದು, ನೋಡಿ, ಈ ಕಲ್ದಿಯನ್ಸ್ ಅಂದ್ರೆ ಆ ಕಸ್ತಿಯರ್ ಅಂತಕ್ಕಂಥ ಒಂದು ಜನಾಂಗದವರು ಬಂದು ಏನ್ ಮಾಡ್ತಾ ಇದ್ದಾರೆ? ಗುಂಪುಗಳಾಗಿ ಬಂದು ಒಂಟೆಗಳ ಮೇಲೆ ಬಿದ್ದು, ಇಲ್ಲಿ ಹೇಳ್ತಾರೆ ಎಲ್ಲ ಏನು ಉಳಿತು ಈಗ? ಒಂಟೆ ಉಳಿತು ನೋಡ್ರಿ. 3,000 ಒಂಟೆಗಳ ಮೇಲೆ ಬಿದ್ದು ಏನ್ ಮಾಡಿದ್ರಂತೆ? ಅವ್ರು ಏನ್ ಮಾಡಿದ್ರು? ಹೊಡೆದುಕೊಂಡು ಅವರು ಹೊಡ್ಕೊಂಡು ಹೋಗ್ಬಿಟ್ರಂತೆ. ಓಕೆ, ನಿನ್ನ ಕುಮಾರ ಕುಮಾರ್ತೆಯರು ತಮ್ಮ ಅಣ್ಣನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ ಇಗೋ ಅರಣ್ಯದ ಕಡೆಯಿಂದ ಬಿರುಗಾಳಿಯು ಬೀಸಿ ಮನೆಯೆಲ್ಲ 4 ಮೂಲೆಗಳಿಗೆ ಬಡಿಯಿತು. ಮನೆಯು ಯೌವನಸ್ಥರ ಮೇಲೆ ಬಿದ್ದಿತು, ಸತ್ತು ಹೋದರು. ಇದನ್ನು ತಿಳಿಸುತ್ತಿರುವ ನಾನೇ ಒಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು. ಓ, ದಿಸ್ ಇಸ್ ಸೋ ಸ್ಯಾಡ್. ಓಕೆ, ಇಲ್ಲಿ ಏನಾಯ್ತು? ಓಕೆ, ಫಸ್ಟು ಎತ್ತುಗಳು ಹೋದ್ವು, ಹೆಣ್ಣು ಕತ್ತೆಗಳು ಹೋದ್ವು, ಅದು ಸ್ವಲ್ಪ ಜನ ಸೇವಕರು ಹೋದ್ರು, ಆಮೇಲೆ ಕುರಿಗಳು ಹೋದ್ವು, ಸೇವಕರು ಹೋದ್ರು, ಒಂಟೆಗಳೆಲ್ಲ ಹೋಗ್ಬಿಟ್ವು. ಓಕೆ, ಗಂಡು ಮಕ್ಕಳು ಹೋದ್ರು, ಹೆಣ್ಮಕ್ಳು ಹೋದ್ರು, ಎಲ್ಲರೂ ಹೋದ್ರು. ಈಗ ಎಲ್ಲ ಖಾಲಿ. ಉಳಿದಿದ್ಯಾರು? ಓಕೆ, 1+1. ಓಕೆ, ನೋಡ್ರಿ, ಇದು ಏನು ನಮಗೆ ಸೂಚಿಸ್ತಾ ಇದೆ ಅಂದರೆ, ದ ಫಸ್ಟು ನೋಡ್ರಿ, ಇದು ಅವನ ಒಂದು ಓಕೆ ಫೈನಾನ್ಸ್. ಓಕೆ, ಫೈನಾನ್ಸ್ ಅಂಡ್ ಬಿಸ್ನೆಸ್. ದ ಫಸ್ಟ್ ಅವನೇನು ಮಾಡ್ತಿದ್ದ? ಅವ್ನು ಶ್ರೀಮಂತ ಆಗ್ಲಿಕ್ಕೆ ಕಾರಣ ಏನು ಗೊತ್ತಾ? ಆ ಕುರಿಗಳು ಮರಿ ಆಗ್ತಿದ್ದ ಸೇಲ್ ಮಾಡ್ತಿದ್ದ, ಕತ್ತೆಗಳನ್ನು ಸೇಲ್ ಮಾಡ್ತಿದ್ದ, ಒಂಟೆಗಳನ್ನು ಸೇಲ್ ಮಾಡ್ತಾ ಇದ್ದ. ದಟ್ ಈಸ್ ಹಿಸ್ ಬಿಸ್ನೆಸ್. ಓಕೆ, ಇದೇನಾಗಿದೆ? ಆತನ ಒಂದು ಫೈನಾನ್ಸ್, ಆರ್ಥಿಕ ಮಟ್ಟ ಇದು. ಆರ್ಥಿಕವಾದಂಥ ಮಟ್ಟ ಅವನನ್ನು ಆ ಸ್ಟ್ಯಾಂಡರ್ಡಿಗೆ ತೆಗೆದುಕೊಂಡು ಹೋಗಿದೆ. ದೆನ್ ಸೆಕೆಂಡ್, ಎರಡನೇದಾಗಿ ನೋಡ್ಬೇಕಾದ್ರೆ ಒಂದು ಫಸ್ಟು ಬಿಸ್ನೆಸ್ ಮತ್ತು ಅವನ ಒಂದು ಆ ಶ್ರೀಮಂತ ಆಗ್ಲಿಕ್ಕೆ ಅವನಿಗಿದ್ದಂಥದ್ದು ಅದು. ಓಕೆ, ದೆನ್ ಸೆಕೆಂಡ್, ಚಿಲ್ಡ್ರನ್, ಮಕ್ಕಳು ಹೋಗಿದ್ದಾರೆ. ಇಲ್ಲಿ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಪುತ್ರ ಶೋಕಂ ನಿರಂತರಂ ಅಂತಂದೇಳಿ. ಅಂದರೆ ಮಕ್ಕಳು ತಂದೆ ತಾಯಿನ ಮಣ್ಣು ಮಾಡಬೇಕು, ತಂದೆ ತಾಯಿಯೇ ಮಕ್ಕಳನ್ನ ಮಣ್ಣು ಮಾಡೋದಾಗಿದ್ರೆ ಹೆಂಗಿರ್ತೈತೆ ಹೇಳ್ರಿ? ಆ ದುಃಖ ನೋವು ಐತಲ್ಲ, ಅದು ಹೋಗೋದೇ ಇಲ್ಲ, ಅದು ಟಿಲ್ ಅವ್ರ ಡೆತ್. ಓಕೆ, ಒಂದು ವೇಳೆ ಇದ್ದಿದ್ರೆ ಅವ್ರು ಹಾಸ್ಪಿಟ್ಲಲ್ಲಿ ಮಲಗಿದ್ರೆ, ಒಂದು ವೇಳೆ ನನ್ನ ಮಗ ಇದ್ದಿದ್ರೆ, ನನ್ನ ಮಗಳು ಇದ್ದಿದ್ರೆ ಎಷ್ಟು ವ್ಯಥೆ ಪಡ್ತಾರೆ ನೋಡ್ರಿ, ಎಷ್ಟು ವ್ಯಥೆ ಪಡ್ತಾರೆ. ಆ ವ್ಯಥೆ ಭಯಂಕರವಾದದ್ದು, ಅದು ಆ ದುಃಖದಲ್ಲಿದ್ದಾನೆ. ಓಕೆ, ನೋಡ್ರಿ, ಆತನಿಗೆ ಕುರಿಗಳು ಹೋಗಿದ್ರಲ್ಲಿ ಸ್ವಲ್ಪ ದುಃಖ ಇದೆ, ಬಿಸ್ನೆಸ್ ಮೇಲೆ ಹೊಡ್ತಾ ಬಿತ್ತು, ಮತ್ತೇನೋ ಡೆವಲಪ್ಮೆಂಟ್ ಮಾಡೋಣ ಬಿಡು, ನನ್ನ ಮಕ್ಕಳಿದ್ದಾರೆ, ನನ್ನ ಜೊತೆ ನಿಲ್ತಾರೆ ಎಂದಾಗ ಅನ್ಕೊಂಡಿದ್ದ ಅವನು. ತನ್ನೆಲ್ಲ ಭರವಸೆ ತನ್ನ ಮಕ್ಕಳ ಮೇಲೆ ಇತ್ತು ಆತನಿಗೆ. ಅವನಿಗೆ ಮಕ್ಕಳು ಕೂಡ ಹೋಗ್ಬಿಟ್ರು. ಓಕೆ, ನೆಕ್ಸ್ಟು ಓಕೆ, ಅವನು ಇವೆಲ್ಲ ಒಂದು ಫೈನಾನ್ಸ್ ಮೇಲೆ ಹೊಡ್ತಾ ಬಿತ್ತು, ಚಿಲ್ಡ್ರನ್ಸ್ ಮೇಲೆ ಆತನಿಗೆ ಹೊಡ್ತಾ ಬಿತ್ತು. ಓಕೆ, ಈಗ ಏನಾಯ್ತು ಗೊತ್ತಾ ಅವನಿಗೆ? ನೆಕ್ಸ್ಟು ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಾವು ನೋಡೋದಾಗಿದ್ರೆ
ಅದರ 7ನೇ ವಾಕ್ಯ ಓದ್ರಿ ಈಗ ಅದರಲ್ಲಿ. ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡುನೆತ್ತಿಯವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು. ಓಕೆ, ಕೆಟ್ಟ ಕುರುಗಳನ್ನು ಹುಟ್ಟಿಸಿ. ಓಕೆ, 3ನೇದು ಹೇಳ್ತಿದೆ HEALTH, ಅವನ ಆರೋಗ್ಯ ಕೈ ಕೊಡ್ತೀನಿ, ಹೆಲ್ತ್ ಹೋಯ್ತು. ಓಕೆ, ಈಗ ಆಮೇಲೆ ಏನಾಯ್ತು? ಓದು, ಕಂಟಿನ್ಯೂ ಮಾಡ. ಯೋಬನು ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತುಕೊಂಡಿದ್ದನು. ಎಲ್ಲ ಕಳ್ಕೊಂಡೋಗಿ ಎಲ್ಲಿ ಕೂತ್ಕೊಂಡಿದ್ದಾನೆ ಅವನು? ಬೂದಿಯಲ್ಲಿ ಕೂತ್ಕೊಂಡಿದ್ದಾನೆ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ? ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ನೀನು ಯಥಾರ್ಥತೆ ಇನ್ನೂ ಬಿಡ್ಲಿಲ್ವೋ? ದೇವರನ್ನು ದೂಷಿಸಿ ಏನ್ ಮಾಡು? ಸಾಯಿ ಎಂದು. ಓಕೆ, ರಿಲೇಶನ್ಶಿಪ್, ಸಂಬಂಧ. 4 ಇವು ಮೋಸ್ಟ್ ಯೋಬನ್ ಲೈಫ್ನಲ್ಲಿ ಬಂದಂಥ ದ ಮೋಸ್ಟ್ ಡೇಂಜರಸ್ ಥಿಂಗ್ಸ್. ಇವು 4 ಬಂತ್ರಿ. ಅವನ ಬಿಸ್ನೆಸ್ ಲಾಸ್ ಆಯಿತು, ಕಂಪ್ಲೀಟ್ ಅವನ ಬಿಸ್ನೆಸ್ ಲಾಸ್ ಆಯಿತು. ಮಕ್ಕಳು ಸತ್ತು ಹೋದ್ರು, ಆರೋಗ್ಯ ಕೆಟ್ಟೋಯ್ತು, ಅವನ ರಿಲೇಶನ್ಶಿಪ್ ಕೆಟ್ಟೋಯ್ತು. ಈಗ ನಾನು ಹೇಳಿದೆ 1+1 ಅಂತ ಇದ್ದೆ, ಈಗ ಎಷ್ಟಿದ್ದಾನೆ? 1 ಇದ್ದಾನೆ. ಅವನು ಹೆಂಡ್ತಿ ಹೇಳ್ತಾ ಇದ್ದಾಳೆ, ರೀ ಸ್ವಾಮಿ, ಹಲೋ ಸರ್, ಇನ್ನೂ ನೀನು ಯಥಾರ್ಥತೆಯನ್ನು ಬಿಟ್ಟಿಲ್ಲ. ಯಾಕೆ ಯಥಾರ್ಥತೆ ಬಿಟ್ಟಿಲ್ಲ ಅಂದರೆ, ಅವನು ಒಂದು ಮಾತು ಹೇಳ್ತಾನೆ. ಅವನು, ನಾನು ಏನೂ ಇಲ್ಲದವನಾಗಿ ಬಂದೆ. ಓಕೆ, ನಾನು ಏನೂ ಇಲ್ಲದವನಾಗಿ ನಾನು ಹೋಗ್ತಾ ಇದ್ದೇನೆ. 1ನೇ ಅಧ್ಯಾಯ 21ನೇ ವಾಕ್ಯ ಹೇಳ್ತಿದೆ, ಏನೂ ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದೆ, ಏನು ಇಲ್ಲದವನಾಗಿ ನಾನು ಗತಿಸಿ ಹೋಗ್ತೀನಿ. ನೋ ಪ್ರಾಬ್ಲಮ್. ಬರ್ಬೇಕಾದ್ರೆ ಹೆಂಗ್ ಬಂದಿದ್ದೆ ನಾನು? ಏನೂ ಇಲ್ಲದವನಾಗಿ. ಇವೆಲ್ಲ ಇತ್ತ? ನಾನು ಹುಟ್ಟಿದಾಗ ಇವೆಲ್ಲ ಇದ್ವಾ? ಇವು ಯಾವ ಇರಲಿಲ್ಲ. ಸಿಂಗಲ್ ಆಗಿ ನೆಕ್ಕೆಡ್ ಆಗಿ ನಾನು ಹುಟ್ಟಿದೆ. ಕರೆಕ್ಟ್? ನಾನು ನೆಕ್ಕೆಡ್ ಆಗಿ ನಾನು ಹುಟ್ಟಿದ ತಕ್ಷಣ ನನ್ನನ್ನು ಯಾರು ಎತ್ಕೊಂಡ್ರೋ ಗೊತ್ತಿಲ್ಲ. ಫಸ್ಟ್ ನನ್ನ ಮಡಿಲಲ್ಲಿ ಹಿಡ್ಕೊಂಡವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಓಕೆ, ಸಿಂಹ ನೋಡ್ರಿ, ಅವಳು ಹೇಳ್ತಿದ್ದಾಳೆ, ಓಕೆ, ಏನಿಲ್ದವನಾಗಿ ಬಂದೆ, ಏನಿಲ್ದವನಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಕೊನೆಗೆ ಅವನು ಹೇಳ್ತಾನೆ, ದೇವರ ನಾಮಕ್ಕೆ ಏನೂ ಆಗಲಿ, ಸ್ತೋತ್ರವಾಗಲಿ, ಪ್ರೇಸ್ ದ ಲಾರ್ಡ್ ಅಂತ ಹೇಳ್ಬಿಟ್ಟ ಅವನು. ಅದಕ್ಕೆ ಈ ಮೇಡಮ್ ಹೇಳ್ತಾ ಇದ್ದಾರೆ, ಸರ್, ದೇವರನ್ನು ದೂಷಿಸಿ ಇನ್ಯಾಕೆ ಬದುಕಿಯ? ಏನಿಲ್ಲ, ಗತಿಸಿ ಹೋಗ್ತೀನಿ ಅಂತಂದು ಹೇಳ್ದೆ ತಾನೆ, ಸತ್ತೋಗ್ಬಿಡು. ಮತ್ತೆ ಒಂದೊಂದು ಸತಿ ಈ ಶೋಧನೆ ಎಂಬ ಬಿರುಗಾಳಿ ಬೀಸ್ತಂತಂದ್ರೆ ಹೇಗಿರ್ತೈತಿ, ಇದು ಸಂಬಂಧನೂ ಕೂಡ ಉಳಿಯೋದಿಲ್ಲ ರೀ. ಈ ಒಂದು ಆತ್ಮೀಯ ಹೋರಾಟದಲ್ಲಿ, ಈ ಒಂದು ಸ್ಪಿರಿಚುವಲ್ ವಾರ್ಫೇರ್ನಲ್ಲಿ ನಿಜವಾಗಿಯೂ ಇದು ನಿಜವಾದಂಥ ಒಂದು ಸ್ಪಿರಿಚುವಲ್ ವಾರ್ಫೇರ್, ಆತ್ಮಿಕ ಯುದ್ಧ ಅಂದರೆ ಇದು ನೋಡ್ರಿ. ಯಾರ ಜೊತೆಗೆ ಹೋರಾಡ್ತಾ ಇದ್ದಾನೆ? ಹಲೋ, ಯಾರ ಜೊತೆಗೆ ಹೋರಾಡ್ತಾ ಇದ್ದಾನೆ? ಸೈತಾನನ ಜೊತೆಗೆ ವಿರುದ್ಧವಾಗಿ ಹೋರಾಡ್ತಾ ಇದ್ದಾನೆ. ಎಲ್ಲ ಕಳ್ಕೊಂಡಿದ್ದಾನೆ ರೀ. ಲಾಸ್ಟ್ ಎವ್ರಿಥಿಂಗ್. ಈ ಪುಸ್ತಕದ ಕೊನೆ ಭಾಗಕ್ಕೆ ನಾವು ಬರಬೇಕಾದ್ರೆ, ದೇವರು ಅವನ ನೀತಿಯನ್ನು ಮೆಚ್ಚಿ, ಅವನ ಯಥಾರ್ಥತೆಯನ್ನು ಮೆಚ್ಚಿ, ಅವನ ಬಾಯಲ್ಲಿ ಒಂದು ಕೂಡ ಏನು ಬರಲಿಲ್ಲ, ದೇವರಿಗೆ ವಿರುದ್ಧವಾದಂಥ ಒಂದು ಮಾತು ಕೂಡ ಆತನ ನಾಲ್ಗೆ ಒಳಗಡೆ ಬರಲಿಲ್ಲ ರೀ. ನನ್ನನ್ನೆಲ್ಲರೂ ಕೇಳಿಸ್ಕೊಳ್ರಿ. ಹಲೋ, ಇಲ್ಲಿದ್ದೀರಾ? ಹಾಲೆಲೂಯ. ನಮ್ಮ ಫೈನಾನ್ಸ್, ನಮ್ಮ ಚಿಲ್ಡ್ರನ್ ಲೈಫ್, ನಮ್ಮ ಹೆಲ್ತ್ ಲೈಫ್ ಆ್ಯಂಡ್ ನಮ್ಮ ರಿಲೇಷನ್ಸ್ ಲೈಫ್, ಇದನ್ನೆಲ್ಲ ದೇವರೆಲ್ಲಿ ಇಟ್ಟಿದ್ದಾನೆ ಅಂದರೆ ನಮ್ಮ ನಾಲಿಗೆಯಲ್ಲಿ ಇಟ್ಟಿದ್ದಾನೆ, ನಮ್ಮ ಬಾಯಿನಲ್ಲಿ ದೇವರು ಇಟ್ಟಿದ್ದಾನೆ. ಡೋಂಟ್ ಕರ್ಸ್. ಓಕೆ, ಶಾಪಕರವಾಗಿ ಮಾತಾಡಬೇಡ್ರಿ. ಮಕ್ಕಳ ಮೇಲೆ ಶಾಪವಾಗಿ ಮಾತಾಡಬೇಡ್ರಿ. ನಿಮ್ಮ ಬಿಸ್ನೆಸ್ನ ಶಾಪಕರವಾದಂಥ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಬೇಡ್ರಿ. ನಿಮ್ಮ ಫೈನಾನ್ಸ್ನ ಶಾಪಕರವಾದಂಥ ಲೆವೆಲಲ್ಲಿ ತೆಗೆದುಕೊಂಡು ಹೋಗ್ಬೇಡಕ್ಕೆ. ಡೋಂಟ್ ಕರ್ಸ್. ಓಕೆ, ಅದನ್ನೊಂದು ಶಾಪದಲ್ಲಿ ಅದನ್ನು ನೀವು ಇಡೋದಾಕಿದ್ರೆ ಖಂಡಿತವಾಗಿಯೂ ಎಲ್ಲವನ್ನು ಕಳ್ಕೊಳ್ಬೇಕಾಗ್ತೈತೆ. ಯೋಬನ್ನು ನೆನೆಸ್ಕೊಳ್ರಿ. ಓಕೆ, ನಮ್ಮ ಮಕ್ಕಳ ಕುರಿತಾಗಿ ನಾವು ಪ್ರಾರ್ಥಿಸ್ತಾ ಇದ್ರೆ, ನಮ್ಮ ಮಕ್ಕಳ ಕುರಿತಾಗಿ ಅವರಿಗೆ ವಾಕ್ಯದಲ್ಲಿ ನಾವು ಬೆಳೆಸ್ತಾ ಇದ್ರೆ, ನಮ್ಮ ಮಕ್ಕಳಿಗೆ ದೇವರ ಭಯ ಮತ್ತು ಭಕ್ತಿ ನಾವು ಕಳಿಸ್ತಾ ಇದ್ರೆ, ನಮ್ಮ ಮಕ್ಕಳೇ ಒಂದಿದೆ ನಮಗೆ ವಿರೋಧವಾಗಿ ನಿಲ್ತಾರೆ. ದೆನ್ ಅವರ್ ಹೆಲ್ತ್. ಓಕೆ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ, ಸಿಕ್ಕಂಗೆ ತಿನ್ಬೇಡ್ರಿ. ಹೆಲ್ತ್ ವಿಷಯದಲ್ಲಿ ಸಕ್ಸಸ್ ಆಗಬೇಕು. ದೆನ್ ದ ರಿಲೇಶನ್ಶಿಪ್. ನಮ್ಮ ಸಂಬಂಧ ಹೇಗಿರಬೇಕು? ನಮ್ಮ ಹೆಂಡತಿ ಜೊತೆ, ನಮ್ಮ ಮಕ್ಕಳ ಜೊತೆ, ನಮ್ಮ ಸಭೆಯವ್ರ ಜೊತೆ, ಸಹೋದರ ಜೊತೆಗೆ, ಇದರಲ್ಲಿ ನಾನು ಏನು ಹೇಳ್ತೀನಿ ಗೊತ್ತಾ? ಇದಿಷ್ಟರಲ್ಲೂ ನಿಷ್ಕಳಂಕರಾಗಿರೋಣ.
ಯೋಬ ಸಕ್ಸಸ್ ಆಗಲಿಕ್ಕೆ ಕಾರಣ ಏನು ಗೊತ್ತಾ? ಈ ಒಂದು ಸ್ಪಿರಿಚುವಲ್ ವಾರ್ಫೇರ್ನ ಅವನು ಗೆದ್ದು ದೆನ್ ಫೈನಲಿ ಲಾಸ್ಟ್ ದೇವ್ರು ಏನು ಮಾಡ್ದಂದ್ರೆ ದ ಡಬಲ್ ಪೋರ್ಷನ್ ಬ್ಲೆಸ್ಸಿಂಗ್ಸ್. ನೋಡ್ರಿ, ಅವನು ಯಾವ ಮಕ್ಕಳನ್ನ ಕಳ್ಕೊಂಡಿದ್ನೋ ಅದೇ ಇಮ್ಯಾಜಿನೇಷನಲ್ಲಿ ಹುಟ್ಟಿರೋದು. ಇಟ್ಸ್ ನಾಟ್ ಡಿಫ್ರೆಂಟ್ ಇಮ್ಯಾಜಿನೇಷನ್, ಬೇರೆ ಇಮ್ಯಾಜಿನೇಷನ್ ಅಲ್ಲ. ಆ ಮಕ್ಕಳು ಏನು ಫಸ್ಟ್ ಮಕ್ಕಳನ್ನ ಕಳ್ಕೊಂಡು ಅದೇ ಮಕ್ಕಳ ಇಮ್ಯಾಜಿನೇಷನಲ್ಲಿ ಮತ್ತೆ ತಿರುಗಿ ಹುಟ್ಟಿದ್ರು. ಓಕೆ, ಮತ್ತೆ ಡಬಲ್ ಪೋರ್ಷನ್ ಅಂದ ತಕ್ಷಣ ಮತ್ತೆ ಇನ್ನೊಂದು ಹೆಂಡ್ತಿ ಮಾಡ್ಕೊಂಡ? ನೋ, ಯಾವ ಹೆಂಡ್ತಿ ದೂಷಿಸಿದ್ಲು ಅವಳನ್ನೇ ದೇವ್ರು ರಿಪೇರಿ ಮಾಡಿದ್ರು. ಜಸ್ಟ್ ಇಲ್ಲಿ ವಾರ್ಫೇರ್ ಆಗಿರೋದೇನು? ಆತ್ಮೀಯ ಯುದ್ಧ ಯಾವುದು ಇಲ್ಲಿ? ಹಲೋ, ಆತ್ಮೀಯ ಯುದ್ಧ ಯಾವುದಿಲ್ಲಿ? ಅವನ ಯಥಾರ್ಥತೆಗೆ ಬಂದಂಥ ಆತ್ಮೀಯ ಯುದ್ಧ, ಅವನ ದೇವ್ರ ಮೇಲೆ ಇಟ್ಟಂಥ ನಂಬಿಕೆಗೆ ಆತ್ಮಿಕ ಯುದ್ಧ, ಅವನ ದೇವ್ರ ಮೇಲೆ ಇಟ್ಟಂಥ ಭಯ ಭಕ್ತಿಗೆ ಆತ್ಮಿಕ ಯುದ್ಧ. ಡೋಂಟ್ ವರಿ, ಸೋಲೋದು ಬೇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಮಗೂ ಕೂಡ ಇದೊಂದು ಪರಿಸ್ಥಿತಿ ಬಂದಿರ್ಬೋದು ಅಥವಾ ನಾವು ಎದುರಿಸ್ಬೋದು. ಡೋಂಟ್ ವರಿ. ಓಕೆ, ಯೋಬನ ದೇವರು ನಮ್ಮ ದೇವರಾಗಿದ್ದಾನೆ. ಯೋಬನನ್ನು 2ರಷ್ಟು ಆಶೀರ್ವದಿಸಿದ ದೇವರು ನಮ್ಮ ದೇವರಾಗಿದ್ದಾನೆ. ಯೋಬನನ್ನು ಕಾಯ್ದ ದೇವರು ನಮ್ಮ ದೇವರಾಗಿದ್ದಾನೆ. ಯೋಬನ ಮುಂದೆ ಸೈತಾನನ ತಲೆ ತಗ್ಗಿಸುವ ಹಾಗೆ, ಯೋಬನ ಮುಂದೆ ಸೈತಾನನ ನಾಚಿಕೆ ಅವಮಾನ ಪಡಿಸಿದ ಅದೇ ದೇವರೇ ಇವತ್ತು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾವ ದೇವರಿಗೆ ಓಕೆ ಯೋಬನು ಯಜ್ಞಗಳನ್ನು ಸಮರ್ಪಿಸಿ ಆರಾಧಿಸಿದನೋ ಅದೇ ದೇವರು ನಮ್ಮ ಸ್ತುತಿ ಎಂಬ ಯಜ್ಞವನ್ನು ಸ್ವೀಕರಿಸಲಿಕ್ಕೆ ಆತನಿಂದಿಗೂ ಶಕ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಎಲ್ಲರೆಡೆ ನಾವು ಜಯಶಾಲಿಗಳು, ನಾವು ಜಯಶಾಲಿಗಳು. ಆಮೆನ್. ಎದ್ದು ನಿಂತುಕೊಳ್ಳೋಣ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ.